ಶ್ರೀರಾಘವೇಂದ್ರ ಗುರು ಸಾರ್ವಭೌಮ ಪರಿಮಳ ಗ್ರಂಥಕರ್ತ ಪರಮೋತ್ಸವಂ ಸರ್ವದುಃಖಧ್ವಂಸನಂ ಇಹ ಪರ ಸುಖ ಸಾಧನಸ್ಯ ಬೋಧನಂ ಪರಿಮಳ ಗ್ರಂಥ ಚಿಂತನಂ ಅಮೃತಸ್ಯೈವ ಪಾನಂ ಪರಿಮಳ ಗ್ರಂಥಕರ್ತ ಪರಿಮಳ ಗ್ರಂಥಕರ್ತ ಪರಿಮಳ ಗ್ರಂಥಕರ್ತ ಪರಿಮಳ ಗ್ರಂಥಕರ್ತ. ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂರ್ಣಾಗಣ್ಯ ಗುಣೋದಾರ ಮೂರ್ತಯೇ ಪುಣ್ಯಕೀರ್ತೆಯೇ ನಮಃ ಶ್ರೀಪತಯೇ ಭಕ್ತದತ್ತ ಸ್ವಾನಂದ ಮೂರ್ತಯೇ. ಮನುಷ್ಯ ಲೋಕದಲ್ಲಿ ಸಂಚಾರ ಮಾಡ್ತಾ ಇರುವಂಥವರು ಎಲ್ಲರೂ ಕೂಡ ಮನುಷ್ಯರೇ ಆಗಿರಬೇಕು ಅಂತ ಇಲ್ಲ. ದೇವತೆಗಳಿಗೆ ಸಾಧನೆ ನಡೆಯುವುದು ಕೂಡ ಈ ಮನುಷ್ಯ ಲೋಕದಲ್ಲಿಯೇ. ಒಟ್ಟು 14 ಲೋಕಗಳಿದೆ, ನಿಮಗೆ ಗೊತ್ತಿದೆ. ಮೇಲ್ಗಡೆ ಇರುವಂತಹ ಲೋಕಗಳು ಒಟ್ಟು 7. ಅಲ್ಲಿ ಉತ್ತಮರ ಸಾಧನೆ. ಕೆಳಗಡೆ ಇರುವಂತಹ 7 ಲೋಕಗಳಲ್ಲಿ ಅಧಮರ ಸಾಧನೆ. ಈಗ ಇದು ಭೂಲೋಕ. ಭೂಲೋಕ ಮನುಷ್ಯರ ಸಾಧನೆಯ ತಪೋಭೂಮಿ. ಇದರ ಮೇಲೆ ಇರುವಂಥದ್ದು ಭುವೋಲೋಕ, ಸ್ವರ್ಗಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಇದು ಮೇಲ್ಗಡೆ ಇರುವಂತಹ ಲೋಕಗಳು. ಮನುಷ್ಯರಿಗೆ ಸಾಧನೆ ನಡೆಯುವುದು ಭೂಲೋಕದಲ್ಲಿ ಮಾತ್ರ. ಮೇಲಿನ ಲೋಕಗಳಲ್ಲಿ ಮನುಷ್ಯರಿಗಿಂತ ಉತ್ತಮರಾದ ಸಾಧ್ಯರು, ವಿಶ್ವದೇವತೆಗಳು, ಪಿತೃಗಳು, ದೇವತೆಗಳು, ಕಿನ್ನರರು, ಕಿಂಪುರುಷರು, ಯಕ್ಷರು ಹೀಗೆಲ್ಲ ಇದ್ದಾರೆ, ಗಂಧರ್ವರು. ಅವರೆಲ್ಲರೂ ಕೂಡ ಮೇಲಿನ ಲೋಕಗಳಲ್ಲಿ ಸಾಧನೆಯನ್ನು ಮಾಡಿಕೊಳ್ತಾ ಇರ್ತಾರೆ. ಹಾಗಿದ್ದರೆ ದೇವತೆಗಳಿಗೆ ಸಾಧನೆ ಎಲ್ಲಿ? ಸ್ವರ್ಗಲೋಕದಲ್ಲಿ. ಅವರ ಹುಟ್ಟು ಎಲ್ಲಿ? ಸ್ವರ್ಗದಲ್ಲಿ. ಅವರ ಮರಣ ಎಲ್ಲ ಎಲ್ಲಿ? ಸ್ವರ್ಗದಲ್ಲಿ. ದೇವತೆಗಳಿಗೂ ಕೂಡ ಮರಣ ಇದೆಯಾ? ಅವರು ಅಮೃತ ಅಲ್ವಾ? ಅವರು ಅಮೃತವನ್ನು ಪಾನ ಮಾಡಿರೋದ್ರಿಂದ ಅವರಿಗೆ ಮರಣವೇ ಇಲ್ಲ ಅಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಬೇಕು ಅಂತಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಹಾಗೂ ಪರಿಮಳ ಗ್ರಂಥ ಇವುಗಳನ್ನೇ ನಾವು ಅಧ್ಯಯನ ಮಾಡಬೇಕು. ಬೇರೆ ಎಲ್ಲೂ ಕೂಡ ಎಲ್ಲ ವಿಷಯಗಳು ನಮಗೆ ಸ್ಪಷ್ಟವಾಗಿ ಸಿಗೋದಿಲ್ಲ. ಮತ್ತು ಮನುಷ್ಯ ಲೋಕದಲ್ಲಿ ಸಂಚಾರ ಮಾಡ್ತಾ ಇರುವಂಥವ್ರು ಎಲ್ಲರೂ ಕೂಡ ಮನುಷ್ಯರೇ ಆಗಿದ್ದಾರೆ. ಇದು ಮನುಷ್ಯರ ತಪೋಭೂಮಿ ಆದಮೇಲೆ ಇಲ್ಲಿರೋರೆಲ್ಲರೂ ಕೂಡ ಮನುಷ್ಯರೇ ಆಗಿರಬೇಕು. ಇನ್ನು ದೈತ್ಯರು, ರಾಕ್ಷಸರು, ಪಿಶಾಚಿಗಳು ಇದ್ದರೆ ಅವರೆಲ್ಲರೂ ಕೂಡ ಅಧೋಲೋಕಗಳಲ್ಲಿ, ಪಾತಾಳಲೋಕ, ಅತಳಲೋಕ, ವಿತಳಲೋಕ ಅಲ್ಲಿರಬೇಕು. ಅದನ್ನು ಬಿಟ್ಟು ಎಲ್ಲರೂ ಕೂಡ ಭೂಲೋಕದಲ್ಲೇ ಗುಂಪು ಹಾಕ್ಕೊಂಡ್ಬಿಟ್ರೆ ಮನುಷ್ಯರಿಗೆ ಎಲ್ಲಿ ಅವಕಾಶ? ಈಗಾಗಲೇ ಮನುಷ್ಯ ಲೋಕದಲ್ಲಿ ಮನುಷ್ಯರಿಗೆ ಜಾಗ ಇಲ್ಲದಂತೆ ಆಗಿದೆ ಅಂತ ಹೀಗೆಲ್ಲ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ದೇವತಾಧಿಕರಣ ಅಂತ ಒಂದು ಅಧಿಕರಣ ಇದೆ. ಅಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ, ಮನುಷ್ಯಾಹ ಏವ ದೇವಾದಯೋ ಭವಂತಿ. ಈ ಮನುಷ್ಯ ಲೋಕದಲ್ಲಿರುವ ಮನುಷ್ಯರೇ ಮುಂದೆ ದೇವತೆಗಳಾಗ್ತಾರೆ ಅಂತ. ನೋಡಿ ಎಷ್ಟು ಆಶ್ಚರ್ಯ. ಮನುಷ್ಯ ಲೋಕದಲ್ಲಿ ಮನುಷ್ಯರಿಗೆ ಮಾತ್ರ ಸಾಧನೆ ಇಲ್ಲ, ಸ್ವರ್ಗಲೋಕದಲ್ಲಿ ದೇವತೆಗಳಿಗೆ ಮಾತ್ರ ಸಾಧನೆ. ಇನ್ನು ಅತಳ ವಿತಳ ಪಾತಾಳಾದಿ ಲೋಕಗಳಲ್ಲಿ ಅಧಮರಿಗೆ, ದೈತ್ಯಾದಿಗಳಿಗೆ ಮಾತ್ರ ಸಾಧನೆ. ಮನುಷ್ಯ ಲೋಕದಲ್ಲಿ ಮನುಷ್ಯರಿಗೆ ಮಾತ್ರ ಸಾಧನೆ ಅಲ್ಲ, ದೇವತೆಗಳು, ದೈತ್ಯರು, ರಾಕ್ಷಸರು ಎಲ್ಲರೂ ಕೂಡ ಇಲ್ಲಿ ಮನುಷ್ಯರಾಗಿ ಹುಟ್ಟುತ್ತಾರೆ. ಅಂದರೆ ಮನುಷ್ಯ ದೇಹ ಮಾತ್ರ ನಮಗೆ ಕಾಣಿಸುತ್ತೆ, ಮೇಲ್ನೋಟಕ್ಕೆ ಅವರು ಮನುಷ್ಯ ದೇಹ. ಆದರೆ ಅಂತರಂಗದಲ್ಲಿ ಅವರು ಏನೂ ಆಗಿರ್ಬೋದು. ಇಲ್ಲಿ ಹೇಳ್ತಾರೆ, ಮನುಷ್ಯ ದೇಹ ಏವ ದೇವಾದಯೋ ಭವಂತಿ. ಮನುಷ್ಯರೇ ದೇವತೆಗಳಾಗ್ತಾರೆ ಅಂತ. ಅಂದರೆ ಒಳ್ಳೆ ಮನುಷ್ಯ ಮಾರಾಯ ಇವನು ಅಂತಾರಲ್ಲ, ಒಳ್ಳೆ ಮನುಷ್ಯ ಇದ್ದರೆ ಅವನು ಮುಂದೆ ದೇವತೆ ಆಗ್ತಾನೆ. ಎಲ್ಲಿ ತನಕ? ಇಂದ್ರಾದಿ ದೇವತೆಗಳು ಕೂಡ ಆಗ್ತಾರೆ. ಈಗ ಹಿಂದಿನ ಕಲ್ಪದಲ್ಲಿ ಇವರೆಲ್ಲರೂ ಕೂಡ ಮನುಷ್ಯರಾಗಿ ಭೂಲೋಕದಲ್ಲಿ ಹುಟ್ಟಿ ಸಾಧನೆಯನ್ನು ಮಾಡಿಕೊಂಡು ಈಗ ಸ್ವರ್ಗಲೋಕದಲ್ಲಿ ತಮ್ಮ ತಮ್ಮ ಒಂದೊಂದು ಸ್ಥಾನದಲ್ಲಿ ಅವರು ಅಲಂಕರಿಸಿದ್ದಾರೆ. ಎಲ್ಲರೂ ಗಣಪತಿ, ಇಂದ್ರ ಇವರೆಲ್ಲರೂ ಕೂಡ ಮೊದಲು ಮನುಷ್ಯರಾಗಿ ಹುಟ್ಟಿ ಚೆನ್ನಾಗಿ ಸಾಧನೆ ಮಾಡಿಕೊಂಡು ಇವರು ದೇವತಾ ಪದವಿಯನ್ನು ಹೊಂದಿದ್ದಾರೆ. ಇದನ್ನು ಇಲ್ಲಿ ದೇವತಾಧಿಕರಣದಲ್ಲಿ ಸ್ಪಷ್ಟಪಡಿಸ್ತಾರೆ. ಕೇವಲ ಇಷ್ಟೇ ತಿಳ್ಕೊಳ್ಬೇಡಿ, ಕೆಳಗಿನ ಲೋಕದಲ್ಲಿರುವಂತಹ ಈಗ ದುರ್ಯೋಧನ ಮನುಷ್ಯನಾಗಿ ಹುಟ್ಟಿರಲಿಲ್ವ?
ಅವನು ಸಾಕ್ಷಾತ್ ಕಲಿ ಅಲ್ವಾ. ಇನ್ನು ರಾವಣ, ಕುಂಭಕರ್ಣ ಇವರೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿದ್ರಲ್ಲ. ಹೀಗೆ ಮನುಷ್ಯ ಲೋಕದಲ್ಲಿ ದೈತ್ಯರು ಕೂಡ ಮನುಷ್ಯರಾಗಿ ಹುಟ್ಟಿರ್ತಾರೆ. ಬಾಹ್ಯದಲ್ಲಿ ಯಾರು ತುಂಬ ಸದ್ಗುಣವಂತರಾಗಿರ್ತಾರೋ ಅವರೆಲ್ಲರೂ ಕೂಡ ಅಂತರಂಗದಲ್ಲಿ ದೇವತೆಗಳಾಗಿರುವ ಸಾಧ್ಯತೆ ಬಹಳಷ್ಟು ಇರುತ್ತೆ. ಯಾರು ಬಾಹ್ಯದಲ್ಲಿ ತುಂಬ ಕೊಲೆ ಮಾಡೋದು, ಭ್ರಷ್ಟಾಚಾರ ಮಾಡೋದು ಇದೆಲ್ಲ ತುಂಬ ಮಾಡ್ತಿರ್ತಾರೋ ಅವರ ಅಂತರಂಗದಲ್ಲಿ ಮನುಷ್ಯರೇ ಆಗಿರಬೇಕು ಅಂತಿಲ್ಲ, ಮನುಷ್ಯರಿಗಿಂತ ಅಧೋ ಯೋನಿಯಲ್ಲಿಯೂ ಕೂಡ ಅವರು ಇರಬಹುದು. ಹೀಗೆ ದೇವತಾಧಿಕರಣದಲ್ಲಿ ಈ ಒಂದು ವಿಚಾರವನ್ನು ಹೇಳ್ತಾರೆ. ಆದ್ದರಿಂದ ಮನುಷ್ಯ ಲೋಕದಲ್ಲಿರುವ, ಭೂಲೋಕದಲ್ಲಿರುವ ಎಲ್ಲರನ್ನೂ ಕೂಡ ನಾವು ಮನುಷ್ಯರು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಏವ ದೇವಾದಯೋ ಭವಂತಿ. ಎಲ್ಲರ ಬಗ್ಗೆ ನಾವು ತುಂಬ ಎಚ್ಚರಿಕೆಯಲ್ಲಿ ಇರಬೇಕು. ಒಬ್ಬ ಮನುಷ್ಯ ಅಂತ ಅಂದ್ಬಿಟ್ಟು ನಾವು ಅವರನ್ನು ತುಚ್ಛೀಕರಿಸಿದ್ರೆ ಅವನು ಅಂತರಂಗದಲ್ಲಿ ಅವನು ದೊಡ್ಡ ದೇವತೆಯು ಕೂಡ ಆಗಿರ್ಬೋದು. ಆಗ ನಮಗೆ ದೇವದ್ರೋಹ ಮಾಡಿದಂತೆ ಆಗಿಬಿಡುತ್ತೆ. ಈ ಒಂದು ವಿಷಯವನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಎಲ್ಲ ವಿಚಾರವೂ ಕೂಡ ಆ ಭಗವಂತನಿಗೆ ಸಮರ್ಪಿತವಾಗಲಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣಾರ್ಪಣಮಸ್ತು.